ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣಾ ಕಣ ರಾಜ್ಯದಲ್ಲಿ ರಂಗೇರ್ತಾ ಇದೆ. ಆಪರೇಷನ್ ಕಮಲ ಶುರುವಾಗಿದೆಯಾ ಬಾಗಲಕೋಟೆಯಲ್ಲಿ ಅನ್ನುವ ಆತಂಕ ಸದ್ಯಕ್ಕೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಫೈಟ್ ನ ಲಾಭವನ್ನ ಬಿಜೆಪಿ ಮಾಡ್ಕೋತಾ ಇದೆಯಾ? ಸಂಸದ ಗೋವಿಂದ ಕಾರಜೋಳರಿಂದ ಆಪರೇಷನ್ ಕಮಲದ ಸದ್ದು ಕೇಳಿ ಬರ್ತಾ ಇದೆ. ಪಕ್ಷ ಬಿಟ್ಟು ಹೋದವರನ್ನ ಕರೆತರೋಕೆ ಕಾರಜೋಳ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಪಕ್ಷಕ್ಕೆ ಕರೆತರಲು ನಿರಂತರ ಪ್ರಯತ್ನವನ್ನ ಕಾರಜೋಳ ಅವರು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ. ಸಂತೋಷ್ ಹೊಕ್ರಾಣಿ ಸೇರಿ ಹಲವರನ್ನ ಬಿಜೆಪಿಗೆ ಕರೆತರಲು ಪ್ರಯತ್ನ. ಈ ಮೂಲಕ ಬಿಜೆಪಿಗೆ ಬಲ ಕೊಡೋಕೆ ಕಾರಜೋಳ ಮತ್ತು ಟೀಮ್ ಪ್ಲಾನ್ ಮಾಡಿದೆ ಅಂತ ಕಳೆದ 4-5 ದಿನಗಳಿಂದ ಘರ್ ವಾಪಸಿಗಾಗಿ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸವರಾಜ್ ಕಟ್ಗೇರಿ ಸೇರಿದಂತೆ ಹಲವರು ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ಬೈ ಎಲೆಕ್ಷನ್ ನ ಕಾವು ಜೋರಾಗ್ತಾ ಇದೆ, ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಇದರ ನಡುವೆ ಆಪರೇಷನ್ ಕಮಲದ ಸದ್ದು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ಒಂದು ಕಡೆ ಕಗ್ಗಂಟಾಗಿದೆ, ಮತ್ತೊಂದು ಕಡೆ ಬಿಜೆಪಿ ಅವ್ರೇನಾದ್ರು ಮಾಡ್ಕೊಳ್ಳಿ, ಅದರ ಲಾಭ ನಾವು ಮಾಡ್ಕೊಳ್ಳೋಣ ಅಂತ ಗೋವಿಂದ ಕಾರಜೋಳ ಅವರು ಈಗ ಆಪರೇಷನ್ ಅನ್ನ ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿ. ಕಾಂಗ್ರೆಸ್ಗಿದೆ ಆತಂಕ ಅಂತ ಇವಾಗ. ಪಕ್ಷ ಬಿಟ್ಟೋಗಿರೋರ್ನ ವಾಪಸ್ ಘರ್ ವಾಪಸಿ ಅಂದ್ರೆ ಮನೆ ಕರ್ಕೊಳ್ಳುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಬಾಗಲಕೋಟೆಯಿಂದ ಆರಂಭ ಮಾಡಿದೆ ಅನ್ನುವ ಸುದ್ದಿ ನೋಡಿ. ಈಗ ಈ ಅನುಮಾನ ಮೂಡೋದಕ್ಕೆ ಕಾರಣ ಗೋವಿಂದ ಕಾರಜೋಳ ಅವರು ಆಕ್ಟಿವ್ ಆಗಿರುವ ಒಂದು ಪರಿ ನೋಡಿ. ಕಾಂಗ್ರೆಸ್ ಟಿಕೆಟ್ ಫೈಟ್ ನ ಲಾಭವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ವಾಪಸ್ ಘರ್ ವಾಪಸಿಗೆ ಕೆಲವೊಂದು ಆಮಿಷಗಳನ್ನ ಕೊಡೋದ್ರ ಮುಖಾಂತರವೋ ಅಥವಾ ಅವರ ಮನವೊಲಿಸುವ ಮುಖಾಂತರವೋ ಗೋವಿಂದ ಕಾರಜೋಳ ಅವ್ರನ್ನ ಮುಂದಕ್ಕೆ ಬಿಟ್ಟು ಅವ್ರ ಲೀಡರ್ಶಿಪ್ ನಲ್ಲಿ ವಾಪಸ್ ಮನೆ ಕರೆದುಕೊಳ್ಳುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಉಪಚುನಾವಣಾ ಕಣ ರಾಜ್ಯದಲ್ಲಿ ಕಾವೇರಿದೆ, ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ. ಒಂದ್ ಕಡೆ ಒಂದೇ ಕುಟುಂಬದ ಇಬ್ಬರಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಅವರಿಗೆ ಯಾಕೆ ಕೊಡ್ತೀರಿ, ನಮಗೂ ಕೊಡಿ ಅಂದ್ಕೊಂಡು ಕೂಡ ಮತ್ತೊಬ್ಬರು ಈಗ ಪಕ್ಷೇತರವಾಗಿ ನಿಂತ್ಕೊಳ್ಳೋಕ್ಕೂ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿ ಬಹಳ ಸೇಫ್ ಗೇಮನ್ನು ಆಡ್ತಾ ಇದೆ.